ಮಳೆಗಾಲ ಬಂತಂದ್ರೆ ಸಾಕು ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಕಾಲು ಸಂಕದ್ದೇ ಸಮಸ್ಯೆ. ಇಂದು ನಿನ್ನೆದಲ್ಲ, ಈ ಒಂದು ಕಾಲು ಸಂಕ ಸಮಸ್ಯೆಯಿಂದ ಬೈಂದೂರು ಭಾಗದ ಗ್ರಾಮೀಣ ಪ್ರದೇಶದ ಜನರು ಇಂದಿಗೂ ಕೂಡ ಸಮಸ್ಯೆಯನ್ನು ಎದುರಿಸ್ತಿರುವಂಥದ್ದು. ನಾವೀಗ ಇರುವಂಥದ್ದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಾಲ್ತೋಡು ಗ್ರಾಮ ಪಂಚಾಯಿತಿಯ ಕಪ್ಪಾಡಿ ಅರೆಗುಂಡುವ ಪ್ರದೇಶದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಇದೇನಿದೆ ಮೇಲೆ ಕಾಣ್ತಾ ಇರುವಂಥದ್ದು ಇದು ಕಾಲು ಸಂಕ. ಅಂದರೆ ಎಷ್ಟು ಒಂದು ತುಂಬ ಅಪಾಯದ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದರೆ, ಪ್ರತಿನಿತ್ಯ ಇಲ್ಲಿ ಶಾಲೆಗೆ ಹೋಗುವ ಮಕ್ಕಳಾಗಿರ್ಬೋದು, ಸುಮಾರು 60ಕ್ಕೂ ಅಧಿಕ ಮನೆಗಳು ಒಂದು ಭಾಗದಲ್ಲಿರುವಂಥದ್ದು. ಆ ಎಲ್ಲ ಮನೆಯವರು ಕೂಡ ಈ ಒಂದು ಕಾಲು ಸಂಕವನ್ನೇ ಅವಲಂಬಿಸಬೇಕಾಗಿರುವಂಥದ್ದು. ನಾವು ಚಿತ್ರಣವನ್ನು ಗಮನಿಸ್ತಿದ್ದೇವೆ. ನಿತ್ಯ ಇದೇ ಒಂದು ಕಾಲು ಸಂಕದ ಮೂಲಕ ಪ್ರತಿನಿತ್ಯ ಶಾಲೆಗೆ ಹೋಗುವ ಮಕ್ಕಳಾಗಿರ್ಬೋದು ಮತ್ತು ಇಲ್ಲಿ ಇರುವಂಥ ನಿವಾಸಿಗಳಾಗಿರ್ಬೋದು ಎಲ್ಲರೂ ಅಂದರೆ ನಗರ ಪ್ರದೇಶಕ್ಕೆ ಹೋಗುವ ಸಂದರ್ಭದಲ್ಲಿ ಇದೇ ಒಂದು ಕಾಲು ಸಂಕವನ್ನು ಅವಲಂಬಿಸಬೇಕಾಗತ್ತೆ. ಮತ್ತು ಹಾಸ್ಪಿಟಲ್ಗೆ ಹೋಗುವ ಸಂದರ್ಭದಲ್ಲಿಯೂ ಇದೇ ಒಂದು ಕಾಲು ಸಂಕವನ್ನು ಅವಲಂಬಿಸಿಕೊಂಡು, ಅಂದರೆ ಪ್ರಮುಖ ರಸ್ತೆಗೆ ಹೋಗಿ ಅಲ್ಲಿಂದ ಬೇರೆ ವಾಹನವನ್ನು ಹತ್ತಿ ಹೋಗಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಸುಮಾರು ವರ್ಷಗಳಿಂದಲೂ ಈ ಒಂದು ಕಾಲು ಸಂಕದ ಸಮಸ್ಯೆ ಇದ್ದರೂ ಈ ಕಡೆ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಯಾರೂ ಕೂಡ ಮುಖ ಮಾಡ್ತಾ ಇಲ್ಲ ಎಂಬುದು ಇಲ್ಲಿಯ ಸ್ಥಳೀಯರ ಆರೋಪ ಆಗಿರುವಂಥದ್ದು. ನಾವು ಇಲ್ಲಿಯ ಸ್ಥಳೀಯರ ಜೊತೆ ಮಾತನಾಡಿದ ಸಂದರ್ಭದಲ್ಲಿಯೂ ಕೂಡ ಈ ಒಂದು ಕಾಲು ಸಂಕದ ಮುಖಾಂತರ, ಅಂದರೆ ಕೆಳಗೆ ಬಿದ್ದವರು, ಅಂದರೆ ಕಳೆದ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಒಬ್ರು ವಿದ್ಯಾರ್ಥಿ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಕೆಳಗೆ ಬಿದ್ದಿದ್ರು, ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಇಲ್ಲಿಯ ಸ್ಥಳೀಯರೊಬ್ರು ಮಾಡಿದ್ರು ಎಂಬ ಮಾಹಿತಿಗೂ ತಿಳಿದುಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಈ ಒಂದು ಕಾಲು ಸಂಕ ಏನಿದೆ ತುಂಬಾನೇ ಅಪಾಯದ ಸ್ಥಿತಿಯಲ್ಲಿರುವಂಥದ್ದು. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ, ಅಂದರೆ ಈ ಒಂದು ಕಾಲು ಸಂಕವನ್ನ ಆದಷ್ಟು ಬೇಗ ದುರಸ್ತಿ ಮಾಡಬೇಕು ಅಥವಾ ಬೇರೆ ಒಂದು ಸಂಕದ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಸಂಪರ್ಕ ಕಲ್ಪಿಸಲಿಕ್ಕೆ ಎಂಬುದು ಇಲ್ಲಿಯ ಸ್ಥಳೀಯರ ಒಂದು ಆಗ್ರಹ ಆಗಿರುವಂಥದ್ದು. ಸದ್ಯ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗುವ. ಮೇಡಮ್, ಯಾವ ರೀತಿಯ ಸಮಸ್ಯೆ ಆಗ್ತಿರುವುದಂತ ಹೇಳಿ. ನಮಗೆ ಇಲ್ಲಿ ಸಂಕ ಮಾಡಿ ಸುಮಾರು ಅಜ್ಜನ ಕಾಲದ ಸಂಕ ಆದರೆ ನಮಗೆ ಹೀಗೆ ಒಂದು ಮರ ತಂದು ಹಾಕೊಳ್ಳೋದು, ಹೀಗೆ ದಾಟ್ತಾ ಇರುವುದು. ದಾಟೋಕೆ ಆಗೋದಿಲ್ಲ. ಅಂಗನವಾಡಿಯಿಂದ ಶಾಲೆ ಮಕ್ಕಳಿಗೆ ಡಿಗ್ರಿ ಓದೋಲ್ಲರಿಗೂ ಈ ಸಂಕ ಬೇಕೇ ಬೇಕತ್ತು ನಮಗೆ. ಹಳಿಯರು ಯಾರು ಹುಷಾರಿಲ್ಲದೆ ಇದ್ರೆ ನಮ್ಗೆ ಆಸ್ಪತ್ರೆಗೆ ಹೋಗೋದು ತುಂಬ ಕಷ್ಟ ಅಂದರೆ ಕಷ್ಟ. ನಮ್ಗೆ ಈಗ ಏನಾದರೂ ಮಾಡಿ ಒಂದು ಸಂಕ ಒಂದು ವ್ಯವಸ್ಥೆ ಮಾಡಿ ಅಂದೇಳಿ ನಾನು ನಿಮ್ಮ ಹತ್ರ ಬೇಡ್ಕೊಂತ ಇರೋದು. ಅಂದ್ರೆ ಈ ಕಳೆದ ಬಾರಿ ಇಲ್ಲಿ ಒಂದು ದುರಂತ ನಡೆದಿತ್ತಂತೆ. ಅಂದ್ರೆ ಮಕ್ಕಳು ಹೋಗುವ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದದ್ದು, ತಾಯಿ ರಕ್ಷಣೆಗೆ ಹೋದ ಸಂದರ್ಭದಲ್ಲಿ ತಾಯಿ ಸಹ ಹೊಳೆಗೆ ಬಿದ್ದದ್ದು. ಮತ್ತೆ ಊರವರೆಲ್ಲ ಒಟ್ಟಾಗಿ ಅವರಿಬ್ರು ತಾಯಿ ಮಗಳನ್ನಿಬ್ರು ಎತ್ತಿ ಮೇಲೆ ಬಿಟ್ಟದ್ದು. ಅವ್ರಿಬ್ರಿಗೆ ಏನು ತೊಂದರೆ ಆಗ್ಲಿಲ್ಲ. ಎಂತಕಂದ್ರೆ ಊರವರೆಲ್ಲ ಒಟ್ಟಾಗಿ ಒಂದ್ರ ಪಟ್ಟ ಮೇಲೆ ತೆಗೆದ್ರು ತೊಂದರೆ ಆಗ್ಲಿಲ್ಲ. ಅದರಿಂದ ನಮ್ಗೆ ತುಂಬಾ ಕಷ್ಟ ಐತಿ, ಇಲ್ಲಿ ಬದುಕುದೇ ಕಷ್ಟ. ಅಂದ್ರೆ ಈ ಬಾರಿ ಮಳೆಯ ಪ್ರಮಾಣ ತುಂಬಾ ಕಡಿಮೆ ಇರುವುದರಿಂದ ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆಗಿದೆ. ಇಲ್ಲದಿದ್ರೆ ಜಾಸ್ತಿ ಇರ್ತದೆ. ಜಾಸ್ತಿ ಅಂದ್ರೆ ಸಂಕ ತೋರುದಿಲ್ಲ. ನೀರ್ ಬಂದ್ರೆ ಸಂಕ ಮಳೆಗಾಲ ನೆರೆ ಬಂದ್ರೆ ಸಂಕ ತೋರುದಿಲ್ಲ. ನಾವು ಆಚಿನವ್ರು ಆಚೆಗೆ ಇರುವುದು, ಈಚಿನವ್ರು ಈಚೆಗೆ ಇರುವುದು. ಒಂದು ವೇಳೆ ನಾವು ಆಚೆಗೆ ಹೋಯ್ತಂದ್ರೆ ಬೇರೆಯವ್ರ ಮನೆಯಲ್ಲಿ ಉಳ್ಕೊಳ್ಬೇಕು. ನಾಳೆ ಮರುದಿನ ಬೆಳಿಗ್ಗೆ ಎದ್ದು ಮನೆ ಬರಬೇಕು ಅಂತ ಪರಿಸ್ಥಿತಿ. ಇದಿಷ್ಟು ಇಲ್ಲಿಯ ಸ್ಥಳೀಯರು ಹೇಳ್ತಿರುವ ಒಂದು ಮಾತಾಗಿರುವಂಥದ್ದು. ಏನಂದರೆ ಪ್ರತಿ ಬಾರಿಯೂ ಈ ಒಂದು ಕಾಲು ಸಂಕ ಸಮಸ್ಯೆಯಿಂದ ಪ್ರತಿ ವರ್ಷ ಇದೇ ರೀತಿಯ ಸಮಸ್ಯೆ ಇರುವಂಥದ್ದು. ಸದ್ಯ ಇನ್ನೊಬ್ಬರು ನಮ್ಮ ಇಲ್ಲಿಯ ಸ್ಥಳೀಯರಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗುವ. ಯಾವ ರೀತಿಯ ಸಮಸ್ಯೆ ಇದೆ? ಸಮಸ್ಯೆ ಅಂತ ಸರ್, 50 ರಿಂದ 60 ವರ್ಷ ಹಿಂದಿಂದ ಇದ್ದ ಸಂಕ ಇದು. ಇಲ್ಲಿ ನಾವು ಸಾಧಾರಣ ಒಂದು 20 ವರ್ಷದಿಂದ ಪ್ರತಿ ಸಂಬಂಧಪಟ್ಟ ಇಲಾಖೆಯವರಿಗೂ ಮನವಿ ಕೊಡ್ತಾ ಉಂಟು. ಜಿಲ್ಲಾಡಳಿತಕ್ಕೂ, ಪಂಚಾಯತ್, MLA, MP ಪ್ರತಿ ಇಲಾಖೆಯವರಿಗೂ ಮನವಿ ಕೊಡ್ತಾ ಉಂಟು. ಯಾವುದೇ ಸ್ಪಂದನೆ ಇಲ್ಲ. ಇದು ಅಗತ್ಯವಾಗಿ ನಮಗೊಂದು ಆಗಬೇಕು. ಅಲ್ಲದಿದ್ದರೆ ಮಳೆ ಜಾಸ್ತಿ ಆದರೆ ಒಂದು 4 ದಿನ ಈ ಕಡೆಯವರು ಈ ಕಡೆ, ಆ ಕಡೆ ಶಾಲೆ ಮಕ್ಕಳಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ಬೇರೆ ಬೇರೆ ಕಡೆ ಹೋಗೋರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದನ್ನು ನಮ್ಗೆ ಅಗತ್ಯವಾಗಿ ಅದು ಮಾಡಿಕೊಡಲೇಬೇಕು. ಇದಿಷ್ಟು ಇಲ್ಲಿಯ ಸ್ಥಳೀಯರ ಒಂದು ಮಾತಾಗಿರುವಂಥದ್ದು. ಏನಂದರೆ ಪ್ರತಿ ವರ್ಷವೂ ಅಧಿಕಾರಿಗಳಿಗಾಗಿರ್ಬೋದು, ಜನಪ್ರತಿನಿಧಿಗಳಿಗಾಗಿರ್ಬೋದು ಈ ಒಂದು ಕಾಲು ಸಂಕವನ್ನು ದುರಸ್ತಿ ಮಾಡಬೇಕೆಂಬುದನ್ನು ಆಗ್ರಹ ಮಾಡ್ತೇವೆ, ಮನವಿಯನ್ನು ಮಾಡ್ತೇವೆ. ಇಲ್ಲಿಯವರೆಗೆ ಯಾರೊಬ್ಬ ಅಧಿಕಾರಿ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಇದರ ಬಗ್ಗೆ ಸ್ಪಂದಿಸಿಲ್ಲ ಎಂಬ ಆರೋಪವನ್ನು ಇಲ್ಲಿಯ ಸ್ಥಳೀಯರು ಮಾಡ್ತಿರುವಂಥದ್ದು. ಮುಂದಾದರೂ ಎಚ್ಚೆತ್ತುಕೊಂಡು ಸದ್ಯದ, ಅಂದರೆ ಮಳೆಗಾಲ ಸಮಯ ಆಗಿರೋದ್ರಿಂದ ತಕ್ಷಣ ಎಚ್ಚೆತ್ತುಕೊಂಡು ತಾತ್ಕಾಲಿಕ ಪರಿಹಾರವನ್ನು ಕಂಡುಕೊಳ್ಬೇಕೆಂಬುದು ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ಕ್ಯಾಮರಾಮ್ಯಾನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.